ಸುಂದರ ದೈತ್ಯನ ಬಂದಿ ಭಾಗ 13. ಬಾ ಆದಿತ್ಯ, ನನ್ನನ್ನು ನಿನ್ನವಳಾಗಿ ಮಾಡಿಕೊ ಎಂದು ರಶ್ಮಿ ಅವನ ಕಿವಿಯ ಬಳಿ ಪಿಸುಗುಟ್ಟುತ್ತಾ ಅವನನ್ನು ಬಹಳವಾಗಿ ಪ್ರಚೋದಿಸಲು ಪ್ರಯತ್ನ ಮಾಡ್ತಾನೆ ಇದ್ಲು. ಬಟ್ ಆದಿತ್ಯನ ಮಿದ್ಲಿದೆಯಲ್ಲ, ಈ ಕೃತ್ಯಕ್ಕೊಪ್ಪಲ್ಲ. ಅವನ ದೇಹ ಮತ್ತು ಆ ಮಾದಕ ದ್ರವ್ಯದ ಅಮಲು ಅವಳತ್ತ ಸೆಳೆಯಲು ಒತ್ತಾಯಿಸ್ತಾ ಇರತ್ತೆ. ಆದರೂ ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಕಳೆದುಕೊಳ್ಳದ ಅವನು ಅವಳನ್ನು ಹಾಸಿಗೆಯಿಂದ ಕೆಳಗೆ ತಳ್ಳೇ ಬಿಡ್ತಾನೆ. ಕೋಪಗೊಂಡಂತಹ ರಶ್ಮಿ ತಡ ಮಾಡದೆ ತನ್ನ ಬಟ್ಟೆಗಳನ್ನು ತಾನೇ ಹರಿದುಕೊಳ್ತಾಳೆ. ಅವನು ತಡೆಯಲು ಪ್ರಯತ್ನಿಸಿದ್ರೂ ಕೂಡ ಅವನ ಮೇಲೆಯೇ ಬೀಳ್ತಾಳೆ. ಆದರೆ ಅವಳ ಈ ಸಂಚಿಗೆ ಬಲಿಯಾಗದ ಆದಿತ್ಯ ಕೂಡಲೇ ಅವಳ ಕೆನ್ನೆಗೆ ಕೊನೆಗೂ ಬಲವಾಗಿ ಬಾರಿಸಿ ಛೀ ನೀಚೆ ಎಂದು ಕಿರುಚುತ್ತಾ ಅವಳನ್ನು ಕಾಲಿನಿಂದ ಒದ್ದು ಬಿಡ್ತಾನೆ. ಅವನು ತಳ್ಳಿದ ರಭಸಕ್ಕೆ ರಶ್ಮಿ ಕೆಳಗೆ ಬಿದ್ಲು. ಅವಳ ಸೊಂಟಕ್ಕೆ ಭೀಕರವಾಗಿ ಏಟು ಬಿತ್ತು. ಅವಳಿಗೆ ಎದ್ದೇಳಲು ಕೂಡ ಸಾಧ್ಯವೇ ಇಲ್ಲ. ಆದರೂ ಅವಳು ಅವನ ಬಿಡಲು ತಯಾರಿಲ್ಲ. ಅವಳು ಮತ್ತೆ ಮತ್ತೆ ಅವನ ಹತ್ತಿರ ಬಂದಾಗ ಆದಿತ್ಯ ಪೂರ್ಣ ಅಮಲಿನಲ್ಲಿದ್ದರೂ ಅವಳನ್ನು ತಡೆಯುತ್ತಲೇ ಇದ್ದನು. ಈ ಸಂಘರ್ಷದಲ್ಲಿ ಅವಳಿಗೆ ಇನ್ನೂ ಅನೇಕ ಏಟುಗಳು ಬಿದ್ದುವು. ತನ್ನ ದೇಹಕ್ಕೆ ಇನ್ನೂ ಹೊಡೆತಗಳನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅರಿತಾಗ ಅವಳು ಬೇರೆದೇ ಆದ ಉಪಾಯವನ್ನು ಮಾಡಿದ್ಲು. ತನ್ನ ಫೋನ್ ಹೊರತೆಗೆದುದು ಆದಿತ್ಯ ಅದನ್ನು ನಿರೀಕ್ಷಿಸದಿದ್ದ ಸಮಯದಲ್ಲಿ ಅವನ ಮೇಲೆ ಬಿದ್ದು ಕೆಲವು ಫೋಟೋಗಳನ್ನು ತೆಗೆದುಕೊಂಡ್ಳು. ಆ ಅಮಲಿನಲ್ಲಿ ಅವಳ ಸ್ಪರ್ಶ ಅಸಹ್ಯವೆನಿಸಿ ಪಕ್ಕದಲ್ಲಿದ್ದ ಹೂವಿನ ಕುಂಡವನ್ನು ಎತ್ತಿಕೊಂಡು ರಶ್ಮಿಯ ಹಣೆಗೆ ಹೊಡೆದಿದ್ದ. ಪಾಪ, ಅವನು ತಾನೇ ಇನ್ನೆಷ್ಟು ಪ್ರಯತ್ನ ಮಾಡೋಕೆ ಸಾಧ್ಯ. ಆ ನಂತರ ದಣಿವಿನಿಂದ ಹಾಸಿಗೆಯ ಪಕ್ಕದಲ್ಲೇ ಕುಸಿದು ನಿದ್ದೆಗೆ ಜಾರಿದ್ದ. ಹೊಡೆತದ ರಭಸಕ್ಕೆ ರಶ್ಮಿಯ ಹಣೆಯಿಂದ ರಕ್ತ ಹರಿಯಿತು. ಅವಳು ಬೇಗನೆ ಎದ್ದು ಕರವಸ್ತ್ರದಿಂದ ರಕ್ತವನ್ನು ಒರೆಸಿಕೊಳ್ಳುತ್ತಾ ಪ್ರಜ್ಞೆ ತಪ್ಪಿ ಮಲಗಿದ್ದ ಆದಿತ್ಯನನ್ನ ದ್ವೇಷದಿಂದ ದಿಟ್ಟಿಸಿದ್ಲು. ಇಷ್ಟೊಂದು ಅಮಲಿನಲ್ಲಿದ್ದರೂ ಇವನು ಇಷ್ಟು ಗಟ್ಟಿಯಾಗಿದ್ದಾನಲ್ಲ. ಬಾಸ್ ಹೇಳಿದ ಕೆಲಸ ಪೂರ್ಣವಾಗಿಲ್ಲ ಎಂದು ತಿಳಿದರೆ ಅವರು ನಮ್ಮನ್ನು ಬಿಡುವುದೇ ಇಲ್ಲ. ಸರಿ, ಹೀಗೋ ಈ ಫೋಟೋಗಳಿವೆಯಲ್ಲ, ಇದನ್ನೇ ಬಾಸ್ಗೆ ಕಳಿಸ್ತೇನೆ ಎಂದುಕೊಂಡಳು. ಆದಿತ್ಯ, ನೀನು ಸದ್ಯಕ್ಕೆ ತಪ್ಪಿಸ್ಕೊಳ್ಬಹುದು, ಆದರೆ ಒಂದಿನ ನಾನು ನಿನ್ನನ್ನು ಎಂದಿಗೂ ಹೋಗೋಕೆ ಬಿಡೋದೇ ಇಲ್ಲ ಎಂದು ಪ್ರಮಾಣವನ್ನು ಕೂಡ ಮಾಡ್ತೇನೆ ಎಂದು ಪಿಸುಗುಟ್ಟಿದ್ಲು. ಅವನ ದೇಹ ಮತ್ತು ಮನಸ್ಸು ಕೇವಲ ತನ್ನ ಮೇಘನಾಳಿಗೆ ಮಾತ್ರ ಸೇರಿದ್ದು ಎಂಬ ಸತ್ಯ ಅವಳಿಗೆ ಮಾತ್ರ ತಿಳಿದಿರಲಿಲ್ಲ. ನಂತರ ಅರೆಬರೆ ಬಟ್ಟೆಯಲ್ಲಿ ಅವಳು ಅವನ ಪಕ್ಕದಲ್ಲಿ ಮಲಗಿ ಒಂದು ರೀತಿಯ ವಿಜಯದ ನಗುವಿನೊಂದಿಗೆ ಕಣ್ಣು ಮುಚ್ಚಿದ್ಲು. ಮರುದಿನ ಬೆಳಗ್ಗೆ ಸುಂದರವಾಗಿ ಬೆಳಗಿತ್ತು. ಸೂರ್ಯನ ಕಿರಣಗಳು ಕಿಟಕಿಯ ಪರದೆಗಳ ಮೂಲಕ ಬಂದು ಆದಿತ್ಯನ ಕಣ್ಣುಗಳ ಮೇಲೆ ಬಿದ್ದಾಗ ಅವನಿಗೆ ಎಚ್ಚರವಾಯಿತು. ಹಾಸಿಗೆಯಿಂದ ಎದ್ದು ಕುಳಿತು ಆದಿತ್ಯನಿಗೆ ಭೀಕರ ತಲೆನೋವು ಕಾಣಿಸಿಕೊಳ್ಳುತ್ತೆ. ತಲೆಯನ್ನ 2 ಕೈಗಳಿಂದ ಹಿಡಿದುಕೊಂಡವನಿಗೆ ತನ್ನ ಪಕ್ಕದಲ್ಲಿ ಮಲಗಿದ್ದ ರಶ್ಮಿ ಕಾಣ್ತಾಳೆ. ಹೇ ರಶ್ಮಿ ಎಂದು ಕೂಗಿದ. ಅವನು ಅವಳನ್ನು ಜೋರಾಗಿ ಒದ್ದನು. ಪಾಪ, ಅಷ್ಟರಲ್ಲಿ ಪರಿಸ್ಥಿತಿಯ ಗಂಭೀರತೆಯು ಅರಿವಾಗಿ ಬೇಗನೆ ಎದ್ದು ತನ್ನ ಬಟ್ಟೆಗಳನ್ನು ಸರಿಪಡಿಸ್ಕೊಂಡ್ಳು. ಅವನು ಒದ್ದ ರಭಸಕ್ಕೆ ಕೆಳಗೆ ಬಿದ್ದ ರಶ್ಮಿ ಗಾಬರಿಯಿಂದ ಎಚ್ಚರಗೊಂಡು, ಅಯ್ಯೋ ಏನಾಯ್ತು ಆದಿತ್ಯ ಎಂದು ಕೇಳುತ್ತಾ ಅವನ ಬಳಿ ಬಂದ್ಲು. ಏಯ್, ನಿನ್ನೆ ರಾತ್ರಿ ನಮ್ಮಿಬ್ಬರ ನಡುವೆ ಏನಾಯ್ತು? ನೀನು ನನ್ನ ಕೋಣೆಯಲ್ಲಿ ಏನು ಮಾಡ್ತಿದ್ಯಾ ಎಂದು ಗರ್ಜಿಸಿದ್ದ. ಅದಕ್ಕೆ ಅವಳು ನಟಿಸುತ್ತಾ, ನಿನ್ನೆ ನೀನೇ ಕುಡಿದ ಅಮಲಿನಲ್ಲಿದ್ದೆ. ನೀನೇ ನನ್ನನ್ನು ನಿನ್ನ ಕೋಣೆಗೂ ಕರೆತಂದೆ. ನಿನ್ನೆ ರಾತ್ರಿ ನೀನು ನನ್ನೊಂದಿಗೆ ಯಾವ್ಯಾವ ಥರ ಹೇಗೆಲ್ಲ ನಡ್ಕೊಂಡೆ ಗೊತ್ತಾ? ಎಂತಹ ಅವಸರ ಮಾರಾಯ ನಿಂದು. ನೀನೇನು ಕೋಡಂಗಿಯ ಪ್ರಾಣಿಯ ಅಂತ ಕೇಳಿದ್ಲು. ಆದಿತ್ಯ ತಕ್ಷಣ ಅವಳ ಕುತ್ತಿಗೆಯನ್ನು ಇಸುಕಿ ಹಿಡಿದನು. ನನ್ನ ಹತ್ತಿರ ಸುಳ್ಳು ಹೇಳಬೇಡ. ನಿನ್ನೆ ನಾನು ಅಮಲಿನಲ್ಲಿರಬಹುದು, ಆದರೆ ನಾನು ನಿನಗೆ ಯಾವುದೇ ತಪ್ಪು ಮಾಡಿಲ್ಲ ಎಂದು ನನಗೆ ಖಚಿತವಾಗಿ ಗೊತ್ತು. ನಾನು ಪ್ರಜ್ಞಾಹೀನನಾಗಿದ್ದರೂ ನನ್ನ ಆತ್ಮವನ್ನು ಹೊರತುಪಡಿಸಿ ನನ್ನ ದೇಹ ಯಾರನ್ನು ಹತ್ತಿರ ಬಿಟ್ಕೊಳ್ಳೋದೇ ಇಲ್ಲ. ಸತ್ಯವೇನೆಂದರೆ ನಮ್ಮ ನಡುವೆ ಏನೂ ನಡೆದೂ ಇಲ್ಲ. ನಿನ್ನ ಈ ಅತ್ಯುತ್ತಮ ನಟನೆಯನ್ನು ನನ್ನ ಮುಂದೆ ತೋರಿಸಬೇಡ ಎಂದು ಗರ್ಜಿಸುತ್ತಾ ಹಿಡಿತವನ್ನು ಬಿಗಿಗೊಳಿಸಿದ್ದ. ಅವಳು ಉಸಿರಾಡಲು ಕಷ್ಟಪಟ್ಟು ಅವನಿಂದ ಬಿಡಿಸಿಕೊಂಡಾಗ ದೀರ್ಘವಾಗಿ ಉಸಿರಾಡಿದ್ರೂ ಕೂಡ, ಇಲ್ಲ ಆದಿತ್ಯ, ನೀನು ನನ್ನನ್ನು ಮುಟ್ಟಿದ್ದೀಯಾ, ಎಲ್ಲವೂ ಮುಗಿದು ಹೋಗಿದೆ, ಈಗ ನೀನು ನನ್ನ ಮದುವೆಯಾಗಲೇಬೇಕು ಎಂದು ರಶ್ಮಿ ಆ ಪರಿಸ್ಥಿತಿಯ ಲಾಭವನ್ನು ಪಡೆಯೋಕೆ ಬಹಳ ಪ್ರಯತ್ನ ಪಟ್ಲು. ಅದನ್ನು ಕೇಳಿ ಆದಿತ್ಯ ಅಟ್ಟಹಾಸದಿಂದ ನಕ್ಕಿದ್ದ. ಆ ನಗು ಇಡೀ ಕೋಣೆಯಲ್ಲಿ ಪ್ರತಿಧ್ವನಿಸಿತು. ಮರುಕ್ಷಣವೇ ಅವನ ಮುಖ ಗಂಭೀರವಾಯಿತು. ತನ್ನ ಕೋಟಿನ ಜೇಬಿನಿಂದ ಪಿಸ್ತೂಲನ್ನು ತೆಗೆದು ಅವಳ ಹಣೆಗೆ ಹಿಡಿದು, ನಟನೆ ನಿಲ್ಲಿಸಿ ಬಾಯಿ ಮುಚ್ಕೊಂಡು ಇಲ್ಲಿಂದ ತೊಲಗು, ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಮುಗಿಸೇ ಬಿಡ್ತೇನೆ ಎಂದು ಎಚ್ಚರಿಸಿದ್ದ.
ಕೊನೆಗೂ ಅವನ ಆರ್ಭಟಕ್ಕೆ ಹೆದರಿದ ರಶ್ಮಿ ಬೇಗನೆ ತನ್ನ ಬಟ್ಟೆಗಳನ್ನೆಲ್ಲ ಸರಿಪಡಿಸ್ಕೊಂಡು ಅಲ್ಲಿಂದ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಓಡ್ ಹೋಗ್ತಾಳೆ. ಛೀ, ಎಂತಹ ಅಸಹ್ಯ! ನನಗೇನೂ ಆಗಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವಳ ಜೊತೆ ರಾತ್ರಿ ಇಡೀ ಮಲಗಿದ್ದೆ ಎಂದು ಯೋಚಿಸಿದರೆ ನನಗೆ ಸಾಕು ವಾಕರಿಕೆ ಬರ್ತಾ ಇದೆ ಎಂದುಕೊಳ್ಳುತ್ತಾ ಕೋಪದಲ್ಲಿ ಗೋಡೆಗೆ ಗುದ್ದುತ್ತಾನೆ. ಆಗ ಮೇಜಿನ ಮೇಲೆ ರಶ್ಮಿಯ ಫೋನ್ ರಿಂಗಣಿಸಿತ್ತು. ಅವಳು ಫೋನ್ ಬಿಟ್ಟು ಹೋದ್ಲೆ ಎಂದು ಅದನ್ನು ನೋಡುತ್ತಾ ಸ್ನಾನದ ಕೋಣೆಗೆ ಹೋಗಲು ಹೊರಟವನು ಫೋನ್ ಪರದೆಯ ಮೇಲಿದ್ದ ಹೆಸರನ್ನು ನೋಡಿ ಹುಬ್ಬನ್ನ ಗಂಟಾಕೊಳ್ತಾನೆ. ಅದರಲ್ಲಿ ನೋಡಿದರೆ ನಿತಿನ್ ಬಾಸ್ ಅಂತ ಹೇಳಿ ಬರ್ತಾ ಇದೆ. ಅದನ್ನು ನೋಡಿದ ತಕ್ಷಣ ಅವನಿಗೆ ಅನುಮಾನ ಬರೋದು ಸಾಮಾನ್ಯವೇ ಅಲ್ವಾ? ತನ್ನ ಜೊತೆ ಇಷ್ಟೊಂದು ಅತಿಯಾಗಿ ವರ್ತಿಸ್ತಿರೋ ಈಕೆ ಹಿಂದೆ ಯಾರಾದರೂ ಇರ್ಬೋದಾ ಅನುಮಾನ ಖಂಡಿತ ಅವನಿಗೆ ಬಂದೇ ಬರುತ್ತೆ. ಆ ಹೆಸರು ಮಿಂಚ್ತಾನೆ ಇದೆ, ನಿತಿನ್ ಬಾಸ್ ಅಂತ ಹೇಳಿ ಪದೇ ಪದೇ ಕಾಲು. ಇವಳು ನಿತಿನ್ ಹೆಸರನ್ನು ಬಾಸ್ ಎಂದು ಯಾಕೆ ಉಳಿಸ್ಕೊಂಡಿದ್ದಾಳೆ? ಅವರಿಬ್ಬರು ಕೇವಲ ಸ್ನೇಹಿತರಲ್ವೇ ಎಂದು ಯೋಚಿಸುತ್ತಾ ಫೋನ್ ಎತ್ತಲು ಹೋದನು. ಅಷ್ಟರಲ್ಲಿ ಒಳಗೆ ಓಡಿ ಬಂದ ರಶ್ಮಿ ಅವನ ಕೈಯಿಂದ ಫೋನನ್ನು ಕಿತ್ಕೊಂಡು ಕರೆಯನ್ನು ಕಡಿತಗೊಳಿಸಿದ್ಲು. ನಿನಗೆ ನನ್ನ ಫೋನ್ ಮುಟ್ಟಲು ಎಷ್ಟು ಧೈರ್ಯ ಅಂತ ಅವಳು ಕೋಪದಿಂದ ಕೇಳಿದ್ಲು. ಅವಳು ತನ್ನ ಫೋನ್ ಮರೆತಿದ್ದನ್ನು ಅರಿತು ವಾಪಸ್ ಬಂದಾಗ ಆದಿತ್ಯ ಫೋನ್ ಎತ್ತಿರುವುದನ್ನು ಕಂಡು ಆಘಾತಕ್ಕೊಳಗಾಗಿದ್ಲು. ತನ್ನ ಸಂಚು ಬಯಲಾಗಬಹುದು ಎಂಬ ಭಯದಿಂದ ಅವಳು ಫೋನನ್ನು ಕಸ್ದುಕೊಂಡಿದ್ಲು. ಏಯ್, ಮೊದಲು ನನ್ನ ಪ್ರಶ್ನೆಗೆ ಉತ್ತರಿಸು. ನಿತಿನ್ ನಿನಗೆ ಬಾಸ್ ಹೇಗಾಗ್ತಾನೆ? ನೀವಿಬ್ಬರು ಕೇವಲ ಗೆಳೆಯರಲ್ಲವೇ ಎಂದು ಆದಿತ್ಯ ಅನುಮಾನದಿಂದ ಕೇಳ್ತಾನೆ. ಅದು ನೇತ್ರನ್. ನಿತಿನ್ ನನ್ನ ಸ್ನೇಹಿತ. ನಾನು ಅವನನ್ನು ಮುದ್ದಾಗಿ ಹಗ್ಗೆ ಕರೆಯುತ್ತೇನೆ ಅಷ್ಟೆ ಎಂದು ಹೇಗೋ ಸುಳ್ಳು ಹೇಳಿ ಅವಳು ಅಲ್ಲಿಂದ ಪಾರಾಗಿದ್ಲು. ಆದರೂ ಕೂಡ ಸಂಶಯದಿಂದ ನೋಡುತ್ತಿದ್ದ ಅವಳು ಹೋಗೋದನ್ನ. ಇತ್ತ ಬಂದ ರಶ್ಮಿ ತನ್ನ ಫೋನ್ನಲ್ಲಿ ಆದಿತ್ಯನ ಜೊತೆ ತೆಗೆದ ಫೋಟೋಗಳನ್ನು ನೋಡುತ್ತಾ ನಿಂತಿದ್ಲು. ಕೂಡಲೇ ನಿತಿನ್ನಿಂದ ಕರೆ ಬಂತು. ಏ ರಶ್ಮಿ, ಎಲ್ಲವೂ ನಾವು ಅಂದುಕೊಂಡಂತೆ ನಡೀತಿದೆಯಾ ಹೆಂಗೆ ಎಂದು ನಿತಿನ್ ಕೇಳಿದ. ಅವಳು ರಾತ್ರಿ ನಡೆದಿದ್ದೆಲ್ಲ ವಿವರಿಸಿದ್ಲು. ಅಯ್ಯೋ ಮೂರ್ಖಳೆ, ಕುಡಿದ ಅಮಲಿದ್ದವನ ಜೊತೆಗೆ ಚದುರಂಗ ಆಡಲು ನಿನಗೆ ಸಾಧ್ಯವೇ ಆಗಲಿಲ್ವೇ? ನೀನೆಂತಹ ಹೆಂಗಸು! ನೀನು ಯಾವುದಕ್ಕೂ ಪ್ರಯೋಜನವಿಲ್ಲದವಳು. ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾಡೋಕ್ಕೆ ಬರೋದಿಲ್ವಲ್ಲ ನಿನಗೆ ಎಂದು ಅವನು ಜೋರಾಗಿ ರೇಗೋಕ್ಕೆ ಶುರು ಮಾಡಿದ್ದ. ಅದು ನಾನು ಬಹಳ ಪ್ರಯತ್ನ ಪಟ್ಟೆ ಸರ್, ದಯವಿಟ್ಟು ಕ್ಷಮಿಸಿ ಬಾಸ್ ಎಂದು ಅವಳು ಫೋನನ್ನು ಕಟ್ಟೇ ಮಾಡಿಬಿಟ್ಟಿದ್ಲು. ಅವನು ಏನೇ ಅಂದರೂ ಪರವಾಗಿಲ್ಲ, ಆದಿತ್ಯನ ಜೀವನವನ್ನು ಹಾಳು ಮಾಡಲು ಈ ಒಂದು ಫೋಟೋ ಸಾಕು ಎಂದು ನಿತಿನ್ ವಿಕೃತವಾಗಿ ನಕ್ಕಿದ್ದ. ದಿನಗಳು ಕಳೆದವು. ವಿಕ್ರಮ್ ಮತ್ತು ಮೇಘನಾಳ ಮದುವೆಯ ದಿನ ಕೂಡ ಹತ್ತಿರಕ್ಕೆ ಸಮೀಪಿಸಿ ಬಿಟ್ಟಿತ್ತು. ಈ ಮಧ್ಯದ ದಿನಗಳಲ್ಲಿ ವಿಕ್ರಮ್ ಮೇಘನಾಳನ್ನು ಬೆದರಿಸಿ ತನ್ನ ದಾರಿಗೆ ತರಲು ಪ್ರಯತ್ನಿಸಿದನು. ಆದರೆ ಅವಳು ಮಾತ್ರ ಈ ಮದುವೆ ನಡೆಯೋದೇ ಇಲ್ಲ, ಖಂಡಿತ ನಡೆಯಲ್ಲ, ನನ್ನ ಮುರುಘ ನನ್ನನ್ನು ಕಾಪಾಡ್ತಾನೆ, ನನ್ನ ಯಾರಾದರೂ ಬಂದು ಕಾಪಾಡ್ತಾರೆ ಅನ್ನೋ ದೃಢವಾದ ನಂಬಿಕೆಯಲ್ಲೇ ಇದ್ಲು. ಇಂದು ವಿಕ್ರಮ್ನ ಕೋಪವನ್ನು ನೆತ್ತಿಗೇರಿಸಿತ್ತು. ಮಾಯಾ ಈ ಮದುವೆಯನ್ನು ನಡೆಸಿಕೊಡಲು ಅತ್ಯಂತ ಗಂಭೀರವಾಗಿದ್ಲು. ಮದುವೆಯ ಪ್ರತಿಯೊಂದು ಸಣ್ಣ ಕೆಲಸವನ್ನು ಅವಳೇ ಮುಂದೆ ನಿಂತು ಮಾಡಿದ್ಲು. ಸುಜಾತ ಮತ್ತು ಶ್ರುತಿಗೆ ಈ ಒಂದು ಮದುವೆ ಕಿಂಚಿತ್ತು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅದನ್ನು ತಡೆಯಲು ಅವರು ಮಾಡಿದ್ದ ಎಲ್ಲ ಪ್ರಯತ್ನಗಳು ಕೂಡ ಸಂಪೂರ್ಣವಾಗಿ ವ್ಯರ್ಥವಾಗಿ ಹೋಗಿದ್ವು. ಶ್ರುತಿ ಮೇಘನಾಳನ್ನ ಸಂಚಿನಿಂದ ಮದುವೆಯಾಗಲು ಯತ್ನಿಸಿದರೂ ಕೂಡ ಅದು ಕೈಗೂಡೇ ಇರಲಿಲ್ಲ. ಮದುವೆಯ ದಿನ ಬೆಳಗಾಯಿತು. ಮೇಘನಾ ಕಿಟಕಿಯ ಬಳಿ ನಿಂತು ಆಕಾಶದ ಚಂದ್ರನನ್ನು ದಿಟ್ಟಿಸುತ್ತಾ ಏನನ್ನೋ ಆಳವಾಗಿ ಯೋಚನೆ ಮಾಡ್ತಾನೆ ಇದ್ಲು. ಆಗ ಅವಳ ಕುತ್ತಿಗೆಯ ಮೇಲೆ ಬೆಚ್ಚಗಿನ ಉಸಿರಾಟದ ಸ್ಪರ್ಶ ಅನ್ನೋದಾಯಿತು. ಅವಳು ತಿರುಗಿ ನೋಡಿದಾಗ ಹಿಂದೆ ವಿಕ್ರಮ್ ಕೂಡ ನಿಂತಿದ್ದ. ಅಯ್ಯೋ, ಏನಾಯ್ತು ಪ್ರಿಯೆ ಅಂತ ಹೇಳಿ ನೋಡುತ್ತಾ ನಾಳೆಯ ಮದುವೆಯನ್ನು ಹೇಗೆ ನಿಲ್ಲಿಸಬಹುದು ಅಂತ ಏನಾದರೂ ಯೋಚನೆ ಮಾಡ್ತಿದ್ಯಾ ಹೇಗೆ ಎಂದು ವಿಕ್ರಮ್ ವ್ಯಂಗ್ಯವಾಗಿ ಕೇಳ್ತಾನೆ. ಮೇಘನಾ ಅವನನ್ನು ದಿಟ್ಟಿಸಿ ನೋಡಿ, ನಾನು ಈ ಮದುವೆಯನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳ್ತಿಲ್ಲ ಸರ್, ಆದರೆ ನೀವು ಮತ್ತು ನಾನು ಎಂದಿಗೂ ಒಂದಾಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದೀನಿ. ನನ್ನನ್ನು ಕಾಯಲು ನನ್ನ ದೇವರು ಮುರುಗಪ್ಪ ಇದ್ದಾನೆ ಅಂತ ಅಂದ್ಲು. ಅದಕ್ಕೆ ಅವನು ಗಹಗಹಿಸಿ ನಕ್ಕಿ, ನಿನ್ನ ದೇವರು ಬೇರೆಯವರ ಕಷ್ಟಗಳನ್ನು ಪರಿಹರಿಸುವುದರಲ್ಲಿ ತುಂಬ ಬ್ಯುಸಿ ಇದ್ದಾನೆ ಪ್ರಿಯೆ. ನೀನೊಬ್ಬಳೇನ ಭಕ್ತೆ, ನಿನಗಾಗಿ ಬರಲು ಅವನಿಗೆ ಸಮಯ ಇಲ್ವಂತೆ. ಮೂರ್ಖರಂತೆ ಮಾತನಾಡಬೇಡ, ಹೋಗಿ ಸರಿಯಾಗಿ ನಿದ್ದೆ ಮಾಡು. ನಾಳೆಯ ಮದುವೆಯಲ್ಲಿ ನೀನು ಅತಿ ಸುಂದರವಾಗಿ ಕಾಣಬೇಕು ಅಂತ ಹೇಳ್ತಾನೆ. ಮೇಘನ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮೌನವಾಗಿದ್ಲು. ನೀನು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಮದುವೆಯನ್ನು ತಡೆಯಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನಾಳೆ ಭೇಟಿಯಾಗೋಣ ಎಂದು ಅವಳ ಕೆನ್ನೆಯ ತಟ್ಟಿ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ.
ಪಾಪ ಹೇಗೆ ತಾನೇ ನಿದ್ದೆ ಬರೋಕ್ಕೆ ಸಾಧ್ಯ? ಮೇಘನ ದೇವರಿಗೆ ಮೊರೆ ಇಡುತ್ತಾ ಆ ರಾತ್ರಿಯಿಡೀ ನಿದ್ದೆ ಇಲ್ಲದೆ ಕಳೆದ್ಲು. ಮರುದಿನ ಬೆಳಗ್ಗೆ ಮದುವೆಗೆ ಸಿದ್ಧತೆಗಳಾದವು. ಮದುವೆ ವಿಕ್ರಮ್‌ನ ಮನೆಯಲ್ಲೇ ನಡೀತಾ ಇತ್ತು. ಯಾರನ್ನ ಆಹ್ವಾನಿಸಿರಲಿಲ್ಲ. ಕೇವಲ ಕುಟುಂಬದವರು ಮತ್ತು ಪುರೋಹಿತರು ಮಾತ್ರ ಇದ್ರು. ವಿಕ್ರಮ್ ಮತ್ತು ಮೇಘನ ಹೋಮಕುಂಡದ ಮುಂದೆ ಕುಳಿತಿದ್ರು. ಪುರೋಹಿತರು ಮಂತ್ರಗಳನ್ನ ಪಠಿಸ್ತಾ ಇದ್ರು. ಮಾಯಾ ಅವರ ಹಿಂದೆ ನಿಂತಿದ್ಲು. ಸುಜಾತ ಮತ್ತು ಶ್ರುತಿ ಮೇಘನಾಳನ್ನ ಬಹಳ ದ್ವೇಷದ ಕಣ್ಣುಗಳಿಂದಾನೇ ನೋಡ್ತಾ ಇದ್ರು. ಕೆಂಪು ರೇಷ್ಮೆ ಸೀರೆಯಲ್ಲಿ ಮೇಘನ ಸುಂದರವಾಗಿ ಅಂದ್ರೆ ಅತಿ ಸುಂದರವಾಗಿ ಕಾಣ್ತಾ ಇದ್ಲು. ಅವಳ ಮುಖದಲ್ಲಿ ಭಯ ಮತ್ತು ಆತಂಕ ಅನ್ನೋದು ಎದ್ದು ಕಾಣ್ತಿತ್ತು. ಯಾರೇ ನೋಡಿದ್ರೂ ಕೂಡ ಗೊತ್ತಾಗ್ತಿತ್ತು ಈಕೆಗೆ ಬಹುಶಃ ಮದುವೆ ಇಷ್ಟ ಇಲ್ಲವೇನೋ ಅನ್ನೋ ಥರನೇ ಅವಳ ಮುಖಭಾವ. ಈ ಮದುವೆ ಹೇಗಾದ್ರೂ ನಿಂತ್ಬಿಡ್ಲಪ್ಪ ಎಂದು ಅವಳು ದೇವರಲ್ಲಿ ಪ್ರಾರ್ಥಿಸ್ತಿದ್ಲು. ಅವಳ ಆತಂಕವನ್ನ ಗಮನಿಸಿದ ವಿಕ್ರಮ್ ಅವಳ ಕಿವಿಯ ಹತ್ತಿರ ಬಂದು ವಿಕೃತವಾಗಿ ನಕ್ಕು, "ನೀನು ಅಂದುಕೊಂಡಂತೆ ಏನು ನಡೆಯುವುದಿಲ್ಲ ಪ್ರಿಯೆ" ಅಂತ ಹೇಳ್ದ. ಕೊನೆಗೂ ತನ್ನ ಜೀವನದಲ್ಲಿ ಎಂದಿಗೂ ಬರಬಾರದು ಅಂತ ಅನ್ಕೊಂಡ ಕ್ಷಣ. ಪುರೋಹಿತರು ಮಂಗಳಸೂತ್ರವನ್ನ ವಿಕ್ರಮ್ ಕೈಗೆ ನೀಡಿದ್ರು. ಅವನು ಮೇಘನಾಳನ್ನ ಉಗ್ರವಾಗಿ ನೋಡುತ್ತಾ ಅವಳ ಕುತ್ತಿಗೆಗೆ ಕಟ್ಟಲು ಮುಂದಾದ್ರು. ಮೇಘನ ಕಣ್ಣು ಮುಚ್ಚಿ ಮುರುಗಪ್ಪ ಎಂದು ಪ್ರಾರ್ಥಿಸಿದ್ಲು. ಈ ಮದುವೆಯನ್ನ ನಿಲ್ಲಿಸಪ್ಪ ಅಂತ ಅವಳು ಬೇಡಿಕೊಳ್ತಾ ಇದ್ದಂತೆ ವಿಕ್ರಮ್ ಅವಳ ಕುತ್ತಿಗೆಗೆ 3 ಗಂಟುಗಳನ್ನ ಹಾಕಿಯೇ ಬಿಟ್ಟ. ಅವಳ ಕಿವಿಯ ಬಳಿ ಬಂದು, "ನೀನು ಅಂದ್ಕೊಂಡದ್ದು ಯಾವತ್ತೂ ನಡೆಯೋದಿಲ್ಲ. ನನ್ನ ಜೀವನ ನನ್ನ ಸೆರೆಯಾಳು ನೀನು. ನಾನು ಏನು ಹೇಳ್ತೀನೋ ನಿನ್ನ ಜೀವನದಲ್ಲಿ ಅದೇ ಸಂಭವಿಸುತ್ತೆ" ಅಂತ ಹೇಳಿ ಅವನು ಮೇಘನಾಳನ್ನ ದ್ವೇಷದ ಕಣ್ಣುಗಳಿಂದ ದಿಟ್ಟಿಸುತ್ತಾ ಕೈ ಎತ್ತಿದ. ಮಾಂಗಲ್ಯವನ್ನ ಕಟ್ಟೋಕೆ ಮುರುಗಪ್ಪ ಈ ಮದುವೆಯನ್ನ ನಿಲ್ಲಿಸಿಬಿಡು ಎಂದು ಮೇಘನ ಕಣ್ಣು ಮುಚ್ಚಿ ಪ್ರಾರ್ಥಿಸಿದ್ಲು. ಆದರೆ ವಿಕ್ರಮ್ ಅವಳ ಕುತ್ತಿಗೆಗೆ 3 ಗಂಟನ್ನ ಬಿಗದೇ ಬಿಟ್ಟ. ಅವಳ ಕಣ್ಣುಗಳಿಂದ ನೀರು ಹರಿಯಿತು. ಎಲ್ಲವೂ ಮುಗಿದು ಹೋಯಿತು ಎಂದು ಅವಳು ಭಾವಿಸಿದ್ಲು. ಆಗ ಅವಳಿಗೆ ಮೇಘನ ಎಂಬ ಅತ್ಯಂತ ಮೃದುವಾದ ದನಿ ಕೇಳಿಸ್ತು. ಆ ಧ್ವನಿ ಅವಳ ಆತ್ಮವನ್ನೇ ಸ್ಪರ್ಶಿಸುವಂತಿತ್ತು. ಅವಳು ಕಣ್ಣು ತೆರೆದು ನೋಡಿದಾಗ ತನ್ನ ಎದುರು ಗಂಭೀರವಾಗಿ ಮುಗುಳ್ನಗುತ್ತಾ ಕುಳಿತಿದ್ದ ವ್ಯಕ್ತಿಯನ್ನ ಕಂಡನು. ಯಾಕೋ ಏನೋ ಈಗ ಅವಳ ಎದುರಿರುವ ವ್ಯಕ್ತಿ ಮೊದಲಿನವರಿಗಿಂತ ಭಿನ್ನವಾಗಿ ಕಾಣ್ತಾ ಇದ್ರು. ಅವನ ದನಿಯು ಮೃದುವಾಗಿತ್ತು. ವಿಕ್ರಮ್ನ ಮುಖವನ್ನ ಹತ್ತಿರದಿಂದ ನೋಡುತ್ತಿದ್ದಂತೆ ಅವಳ ಹೃದಯದ ಬಡಿತ ಕೂಡ ಹೆಚ್ಚಾಯಿತು. ಅವನನ್ನೇ ದಿಟ್ಟಿಸುತ್ತಿದ್ದ ಮೇಘನ ತಕ್ಷಣ ಪಕ್ಕಕ್ಕೆ ತಿರುಗಿದಾಗ ಅಲ್ಲಿ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿಯನ್ನ ಕಂಡು ಆಘಾತದಿಂದ ಎಪ್ಪುಗಟ್ಬಿಟ್ಲು. ಬಹುಶಃ ಅವಳಿಗೆ ತಾನು ನೋಡ್ತಾ ಇರೋದು ಕನಸೋ ಅಥವಾ ನನ್ಸೋ ನೆನಪೋ ಏನು ಗೊತ್ತಾಯ್ತಾ ಇಲ್ಲ. ಅವಳು ಆಘಾತದಿಂದ ಎದ್ದು ನಿಂತು ತನ್ನ ಪಕ್ಕದಲ್ಲಿದ್ದವನನ್ನ ನೋಡಿ, ನೀವು ನೀವು ಎಂದು ತೊದಲಿದ್ಲು. ವಿಕ್ರಮ್ ನಗುತ್ತಾ ಎದ್ದು ನಿಂತು, "ನಾನು ನಿಮ್ಮ ವಿಕ್ರಮ್" ಎಂದನು. "ಹಾಗಾದ್ರೆ ಇವನು" ಎಂದು ಪಕ್ಕದಲ್ಲಿ ಇಬ್ಬರು ಕಾವಲುಗಾರರು ಹಿಡಿದುಕೊಂಡಿದ್ದ ವ್ಯಕ್ತಿಯ ಕಡೆಗೆ ತೋರಿಸಿದ್ಲು. "ಇವನು ನಕುಲಿ" ಎಂದು ಆದಿತ್ಯ ಕಠಿಣ ಧ್ವನಿಯಲ್ಲಿ ಹೇಳಿದನು. ಮೇಘನ ಮಾತ್ರವಲ್ಲ, ಇಡೀ ಕುಟುಂಬವೇ ಆಘಾತಕ್ಕೆ ಒಳಗಾಗುತ್ತೆ. ಅವರಿಬ್ಬರ ಅಚ್ಚರಿಯ ಮಟ್ಟಿಗೆ ಒಂದೇ ರೀತಿ ಕಾಣ್ತಿದ್ರು. ಹೌದು, ಅಲ್ಲಿಗೆ ಬಂದಿರುವುದು ಆದಿತ್ಯ. ಮೊದಲಿದ್ದ ವಿಕ್ರಮ್ ಮತ್ತು ಆದಿತ್ಯ ಒಂದೇ ತರಹ ಕಾಣ್ತಾ ಇದ್ರು. ಅವನು ಮೇಘನಾಳ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಲು ಮುಂದಾದಾಗ ಮೇಘನ ಭಯದಿಂದ ಕಣ್ಣು ಮುಚ್ಚಿದ್ಲು. ಆ ಸಮಯದಲ್ಲಿ ತನ್ನ ಕಾವಲುಗಾರರೊಂದಿಗೆ ಒಳಗೆ ನುಗ್ಗಿದ್ದ ಆದಿತ್ಯ ವಿಕ್ರಮ್ನನ್ನ ಒದ್ದು ಅವಳ ಕುತ್ತಿಗೆಗೆ ಮಾಂಗಲ್ಯವನ್ನ ಕಟ್ಟೋಕೆ ಶುರು ಮಾಡ್ತಿದ್ದಾಗ ಅಲ್ಲಿ ಬಂದು ಕೂತಿರ್ತಾನೆ. ಎಲ್ಲರೂ ಗೊಂದಲಕ್ಕೊಳಗಾದ್ರು. ಈ ಇಬ್ಬರಲ್ಲಿ ನಿಜವಾದ ನಾಯಕ ಯಾರು, ಖಳನಾಯಕ ಯಾರು ಎಂದು ಯಾರಿಗೂ ಕೂಡ ತಿಳಿತಿಲ್ಲ. ಒಂದು ಕ್ಷಣ ಮಾಯಾ ಸಂಪೂರ್ಣವಾಗಿ ಕಂಗಾಲಾಗಿ ನಿಂತು ಹೋದ್ಲು. "ಇಲ್ಲಿ ಏನಾಗ್ತಿದೆ? ನೀವಿಬ್ರು ಒಂದೇ ರೀತಿ ಕಾಣ್ತಿದ್ದೀರಲ್ಲ, ನೀವಿಬ್ರು ಅವಳಿ ಜವಳಿಗಳ ಥರ. ನಿಮ್ಮಲ್ಲಿ ನನ್ನ ಪತಿ ಯಾರು ಎಂದು ಮಾಯಾ ಕೇಳಿದ್ಲು. "ಮಾಯಾ, ನಾನ್ ನಿನ್ನ ಪತಿ" ಎಂದು ಆದಿತ್ಯ ಹೇಳಿದರೆ, "ಇಲ್ಲ ಇಲ್ಲ, ನಾನೇ ನಿನ್ನ ಪತಿ" ಎಂದು ಮತ್ತೊಬ್ಬನು ಕೂಗ್ತಾನೆ. ಇಬ್ಬರೂ ಕೂಡ ನಾನು 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 ಅಂತಾನೆ ಹೇಳ್ತಿದ್ದಾರೆ. "ಹೇ ದ್ರೋಹಿ ನಾಯಿ, ನೀನು ಸುಳ್ಳು ಹೇಳ್ತಿದ್ಯಾ" ಎಂದು ಆದಿತ್ಯ ಅವನ ಮುಖಕ್ಕೆ ಬಲವಾಗಿ ಗುದ್ದಿದ್ದ. ಅವನ ಮೂಗಿನಿಂದ ರಕ್ತ ಹರಿಯಿತು. "ನಿನ್ನನ್ನು ನಾನು ಎಷ್ಟೋ ನಂಬಿದ್ದೆ ಕಣೋ, ಆದ್ರೆ ನೀನು ನನಗೆ ದ್ರೋಹ ಮಾಡ್ಬಿಟ್ಟಿಯಲ್ಲ" ಎಂದು ಆದಿತ್ಯ ಅವನನ್ನ ಹೊಡೆಯತೊಡಗಿದ್ದ. ಇಬ್ಬರು ಬಡಿದಾಡುತ್ತಿರುವುದನ್ನ ಕಂಡು ಮೇಘನ, "ಅಯ್ಯೋ ಸಾಕು ನಿಲ್ಲಿಸಿ, ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ" ಅಂತ ಕೂಗಿದ್ಲು. ಕೊನೆಗೆ ಇಬ್ಬರು ದೂರ ಆದ್ರು. "ನಿಜ ಹೇಳಿ, ನಿಮ್ಮಲ್ಲಿ ನನ್ನ ಪತಿ ಯಾರು" ಎಂದು ಮಾಯಾ ಮತ್ತೆ ಕೇಳಿದ್ಲು. "ನನ್ನ ಹೆಸರು ಅನೂರ್ ರಾಣಾ ವಿಕ್ರಮ್, ಆದರೆ ನಿನ್ನ ಪತಿ ಇವನು"
ಎಂದು ಆದಿತ್ಯ ಆ ವ್ಯಕ್ತಿಯತ್ತ ಬೆರಳು ತೋರಿಸಿದಾಗ ನಿಜವಾಗ್ಲೂ ಮಾಯಾ ದಂಗಾಗಿ ಹೋದ್ಲು. ನಮಗೆ ಏನೂ ಅರ್ಥವಾಗ್ತಿಲ್ಲ. ನೀವಿಬ್ರು ಇಲ್ಲಿಗೆ ಹೇಗೆ ಬಂದ್ರಿ? ನನ್ನ ಮಗ ಯಾರು? ಎಂದು ಸುಜಾತ ಕಳವಳದಿಂದ ಕೇಳಿದ್ರು. ಆದಿತ್ಯ ನೇರವಾಗಿ ಇನ್ನೊಬ್ಬ ವ್ಯಕ್ತಿಯ ಬಳಿ ಹೋಗಿ ಅವನ ಮುಖಕ್ಕೆ ಹಾಕಿದ ಮಾಸ್ಕ್ ಅನ್ನು ಎಳೆದನು. ಆಗ ಅಲ್ಲಿ ಕಂಡ ಮುಖ ನೋಡಿ ಎಲ್ಲರೂ ನಿತಿನ್ ಎಂದು ಉತ್ಕರಿಸಿದರು. ಆದರೆ ಮೇಘನಾಳಿಗೆ ಅವನು ಯಾರೆಂದು ತಿಳಿಲೇ ಇಲ್ಲ. ಮಾಯಾಳಿಗೆ ಆಘಾತದಿಂದ ಎದೆ ನೋವು ಬಂದಂತಾಯಿತು. ಸುಜಾತ, ಶ್ರುತಿ ಎಲ್ಲರೂ ಕೂಡ ಸ್ತಬ್ಧರಾಗಿ ಹೋದರು. ಆದರೆ ಮೇಘನಾಳಿಗೆ ಆ ಮಾಂಗಲ್ಯ ಕಟ್ಟಿದ್ದು ನಿತಿನ್ ಅಲ್ಲ, ಆದಿತ್ಯ ಎಂದು ತಿಳಿದಾಗ ಸಣ್ಣ ಸಮಾಧಾನವಾಯಿತು. ಆದಿತ್ಯನನ್ನ ನೋಡಿದಾಗ ಅವಳಿಗೆ ಯಾವುದೋ ಒಂದು ಅಜ್ಞಾತ ಸಂತೋಷ ಮತ್ತು ರಕ್ಷಣೆ ಸಿಕ್ಕಂತಾಯಿತು. ನನ್ನ ಹೆಸರು ಅನರು ರಾಣಾ ವಿಕ್ರಮ್. ಆದರೆ ಆದಿತ್ಯ, ಇಷ್ಟು ದಿನ ವಿಕ್ರಮ್ನಂತೆ ನಟಿಸುತ್ತಿದ್ದವನು ನನ್ನ ಪ್ರಾಣ ಸ್ನೇಹಿತ ನಿತಿನ್ ಎಂದು ಆದಿತ್ಯ ಸ್ಪಷ್ಟಪಡಿಸ್ತಾನೆ. ಈಗ ಎಲ್ಲರಿಗೂ ವಿಷಯ ಅರ್ಥವಾಯಿತು. ಆದಿತ್ಯನೇ ಅಸಲಿ ವಿಕ್ರಮ್, ನಿತಿನ್ ಕೇವಲ ಅವನ ವೇಷ ತೊಟ್ಟು ನಟಿಸುತ್ತಿದ್ದವನು. ಹೇಳು ದ್ರೋಹಿ, ಇಷ್ಟು ದಿನ ನನ್ನ ಹೆಸರಿನಲ್ಲಿ ಇವರನ್ನೆಲ್ಲ ಯಾಕೆ ವಂಚಿಸಿದ್ದೆ ಎಂದು ಆದಿತ್ಯ ಹಲ್ಲು ಕಡಿಯುತ್ತಾ ಕೇಳಿದ್ದನು. ಇಡೀ ಕುಟುಂಬಕ್ಕೆ ಇದು ಆಘಾತವಾಗಿದ್ರೆ ಮಾಯಾಳಿಗೆ ಮಾತ್ರ ತಲೆಗೆ ಸಿಡಿಲು ಬಡದಂಗೆ ಆಗೋಯ್ತು. ಅವಳಿಗೆ ತನ್ನ ಜೀವವೇ ಹೋದ ಹಾಗಾಯಿತು. ಹೌದು, ನಾನು ಇಷ್ಟು ದಿನ ನಿನ್ನಂತೆ ನಟಿಸ್ತಾ ಇದ್ದೆ, ಅದಕ್ಕೆ ಈಗ ಶಿಕ್ಷೆ ನೀಡ್ತೀಯಾ ಎಂದು ನಿತಿನ್ ಕೂಗಿದಾಗ ಮಾಯಾ ಅವನ ಕೆನ್ನೆಗೆ ಬಲವಾಗಿ ಬಾರಿಸಿದ್ದು. ಆದರೆ ಅವಳು ಅವನಿಗೆ ಹೊಡೆದದ್ದು ಕೇವಲ ವಂಚಿಸಿದ್ದಕ್ಕಾಗಿ ಅಲ್ಲ, ಅದರ ಹಿಂದೆ ಬೇರೆಯದೇ ದೊಡ್ಡ ಕಾರಣವಿತ್ತು, ತುಂಬ ದೊಡ್ಡ ಕಾರಣ. ಕಥೆ ಮುಂದುವರಿಯುತ್ತದೆ. ಮುಂದಿನ ಹೆಜ್ಜೆ. ಇಷ್ಟು ದಿನ ಮಾಯಾ ಜೊತೆ ಇದ್ದದ್ದು ಆದಿತ್ಯ ಅಲ್ಲವೇ? ನಿತಿನ್ ಇಷ್ಟೊಂದು ದೊಡ್ಡ ವಂಚನೆ ಮಾಡಿದ್ದು ಯಾಕೆ? ಮಾಯಾ ಹೊಡೆದ ಹಿಂದಿನ ರಹಸ್ಯ ಏನಿರಬಹುದು? ಅವರಿಬ್ಬರ ನಡುವಿನ ಗುಟ್ಟೇನು? ಮುಂದಿನ ಭಾಗದಲ್ಲಿ ಖಂಡಿತ ಗೊತ್ತಾಗುತ್ತೆ. ಕಾಯ್ತಾ ಇರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮೆಂಬರ್ಸ್ಗೆ 24 hours ಮುಂಚಿತವಾಗಿ ಕಥೆಗಳು ಸಿಗುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗಾಯ್ಸ್. ನೋಟಿಫಿಕೇಶನ್ ಟಕ್ ಅಂತ ಆನ್ ಮಾಡಿ ಇಟ್ಕೊಳ್ಳಿ. ಕಥೆನೂ ಟಕ ಟಕ ಅಂತ ಬರ್ತಾ ಹೋಗುತ್ತೆ.